ತಂತಿ ಬೇಲಿಗೆ ಸಿಲುಕಿ ಚಿರತೆ ಸಾವು. ನೀಲಗೋಲ್ ಗ್ರಾಮದಲ್ಲಿ ದುರಂತ. ಬೆಂಕಿ ಅನಾಹುತದಿಂದ ಅರಣ್ಯ ಜೀವಿಗಳ ನುಗ್ಗುವಿಕೆ ಹೆಚ್ಚಳ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೀಲಗೋಲ್ ಗ್ರಾಮದಲ್ಲಿ ಖಾಸಗಿ ಜಮೀನಿನಲ್ಲಿ ಅಳವಡಿಸುತ್ತಿದ್ದ ತಂತಿ ಬೇಲಿಗೆ ಸಿಲುಕಿ 1.5 ವರ್ಷದ ಸುಮಾರು 5 ಅಡಿ ಉದ್ದದ ಹೆಣ್ಣು ಚಿರತೆಯೊಂದು ಮೃತಪಟ್ಟಿರುವ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ. ಆಹಾರ ಅರಸಿ ತೋಟ ಪ್ರದೇಶಕ್ಕೆ ಬಂದಿದ್ದ ಚಿರತೆ ತಂತಿ ಬೇಲಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ತೋಟಕ್ಕೆ ತೆರಳಿದ ಗ್ರಾಮಸ್ಥರು ಚಿರತೆಯ ಚೀರಾಟ ಕೇಳಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಮಾವಿನಕಟ್ಟೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ರಕ್ಷಣೆ ಕಾರ್ಯಾಚರಣೆ ಕೈಗೊಂಡರು. ರಕ್ಷಣಾ ಕಾರ್ಯ ವಿಫಲ. ತಂತಿ ಬೇಲಿಯಲ್ಲಿ ಸಿಲುಕಿದ್ದ ಚಿರತೆ ಹಾಗೂ ಮುಳ್ಳಂದಿಯನ್ನು ಬಿಡಿಸಲು ಅರಣ್ಯ ಸಿಬ್ಬಂದಿ ಹಲವು ಗಂಟೆಗಳ ಕಾಲ ಶತಪ್ರಯತ್ನ. ಈ ವೇಳೆ ಮುಳ್ಳಂದಿ ಬೇಲಿಯಿಂದ ಹಾರಿ ತಪ್ಪಿಸಿಕೊಂಡಿತು. ಆದರೆ ಚಿರತೆಯ ರಕ್ಷಣೆಗೆ ಶಿವಮೊಗ್ಗ ವನ್ಯಜೀವಿ ವಲಯದ ಅನಸ್ತೇಷಿಯಾ ವೈದ್ಯರ ತಂಡ ಸ್ಥಳಕ್ಕೆ ಬರುವಷ್ಟರಲ್ಲಿ ಚಿರತೆ ಸಾವನ್ನಪ್ಪಿದ್ದುದಾಗಿ ತಿಳಿದುಬಂದಿದೆ. ಮೃತ ಚಿರತೆಯ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಗಿದೆ ಎಂದು ಅರಣ್ಯ ಇಲಾಖೆಯ ಮೂಲಗಳು ತಿಳಿಸಿವೆ. ಬೆಂಕಿ ಅನಾಹುತ. ಪ್ರಾಣಿಗಳ ಊಟ. ಇತ್ತೀಚೆಗೆ ಚನ್ನಗಿರಿ ತಾಲೂಕು ಹಾಗೂ ಭದ್ರಾವತಿ ಅರಣ್ಯ ವ್ಯಾಪ್ತಿಯ ಸೊಳ್ಳೆಕೆರೆ, ಬಸವಪಟ್ಟಣ, ಹೊರಸಾಗರ ಮತ್ತು ದಾಗಿನಕಟ್ಟೆ ಗುಡ್ಡ ಪ್ರದೇಶಗಳಲ್ಲಿ ಬೆಂಕಿ ಅವಘಡಗಳು ಹೆಚ್ಚಾಗಿವೆ. ಇದರ ಪರಿಣಾಮವಾಗಿ ವನ್ಯಜೀವಿಗಳು ಆಹಾರ ಮತ್ತು ಸುರಕ್ಷತೆ ಅರಸಿ ಗುಡ್ಡಗಾಡು ಪ್ರದೇಶಗಳಿಂದ ಹೊರಬಂದು ಜಮೀನು ಮತ್ತು ತೋಟಗಳಿಗೆ ನುಗ್ಗುತ್ತಿರುವುದು ಕಂಡುಬರುತ್ತಿದೆ. ಚನ್ನಗಿರಿ ಹಾಗೂ ಭದ್ರಾವತಿ ವ್ಯಾಪ್ತಿಯಲ್ಲಿ ವಿಶಾಲ ಅರಣ್ಯ ಪ್ರದೇಶವಿರುವುದರಿಂದ ಇಂತಹ ಘಟನೆಗಳು ಹೆಚ್ಚಾಗುತ್ತಿರುವುದನ್ನು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸ್ಥಳೀಯರ ಒತ್ತಾಯ. ಆಕಸ್ಮಿಕವಾಗಿ ಇಂತಹ ದುರ್ಘಟನೆಗಳು ಸಂಭವಿಸಿದಾಗ ಅರವಳಿಕೆ ಚುಚ್ಚುಮದ್ದುಗಳ ತಕ್ಷಣದ ಲಭ್ಯತೆ ಅಗತ್ಯ. ಮುಂಜಾಗ್ರತಾ ಕ್ರಮವಾಗಿ ಅವುಗಳನ್ನು ಶೇಖರಿಸಿಡುವುದು ವನ್ಯಜೀವಿಗಳ ರಕ್ಷಣೆಗೆ ಸಹಕಾರಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇತ್ತೀಚಿನ ಬೆಂಕಿ ಅನಾಹುತಗಳಿಂದ ವನ್ಯಜೀವಿಗಳ ವಾಸಸ್ಥಾನ ಹಾನಿಗೊಳಗಾಗುತ್ತಿದೆ. ಇದರಿಂದ ಅವುಗಳು ಮಾನವ ವಾಸಸ್ಥಾನಗಳಿಗೆ ನುಗ್ಗುತ್ತಿವೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಬೆಂಕಿ ಅವಘಡಗಳು ಮತ್ತು ಸುರಕ್ಷಿತ ಬೇಲಿ ವ್ಯವಸ್ಥೆಯ ಕೊರತೆ ಇಂತಹ ದುರಂತಗಳಿಗೆ ಕಾರಣವಾಗುತ್ತಿರುವುದು ಗಮನಾರ್ಹವಾಗಿದೆ. ವರದಿ ದೇವರಾಜ್ ಕೆ. ನೆಲ್ಲಿಹಂಕಲು, NKS TV4 ದಾವಣಗೆರೆ.